ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ನೋಡಿರಿ, ಕಡ್ಲಿಕಾಳು. ಇದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಟೈಮ ತಿಂತಿರ್ತಾರೆ. ಒಬ್ಬೊಬ್ರಿಗಂತೂ ಈ ಕಡ್ಲಿಕಾಳು ಅಂದರೆ ಇಷ್ಟ ಆಗೋಲ್ಲ. ಈ ರೆಸಿಪಿ ಮಾಡಿಕೊಟ್ಬಿಟ್ರೆ ವಾರದೊಳಗೆ 6 ಸತಿ ಆದರೂ ಈ ಕಡ್ಲಿಕಾಳಿನ ರೆಸಿಪಿ ಮಾಡಿಸ್ಕೊಂಡು ತಿಂತಾರೆ ನೋಡಿರಿ. ಅಷ್ಟು ರುಚಿಯಾಗೈತಿ. ಈಗ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಒಂದು ಅರ್ಧ ಬೌಲಷ್ಟು ಕಡ್ಲಿಕಾಳು. ಬೆಳಗ್ಗೆ ಟೈಮ್ ಈ ರೀತಿ ರೆಸಿಪಿ ಮಾಡತ್ತೀನಿ ನೋಡಿರಿ. ಕಡ್ಲಿಕಾಳು ನೀರೆಲ್ಲ ಬಸ್ಕೊಂಡು 4-5 ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡು ನೀರು ಹಾಕೊಳ್ಳಾರ್ದೆ ಈ ರೀತಿ ನುಣ್ಣಗೆ ಹಿಟ್ಟುಗತಿ ರುಬ್ಕೊಂಬರ್ಬೇಕ್ರಿ. ಇದು ಜಾಸ್ತಿ ಕೆಲಸ ಇಲ್ಲ ನೋಡ್ರಿ. ಫಟಾಫಟ್ ಅಂತ ನೀವು ಬೆಳಗ್ಗೆ ಟೈಮ್ 10 ನಿಮಿಷದಾಗಂದ್ರೆ ರೆಡಿ ಮಾಡಿಬಿಡ್ತೀರಿ. ಆದ್ರೆ ನೆನೆಸಿರ್ಬೇಕ್ರಿ ಕಡ್ಲೆಕಾಳು. ಚಲೋ ನೆನೆದ್ರನ ಇದು ರೆಸಿಪಿ ಚಲೋ ಆಗ್ತೈತೆ ನಮ್ಗೆ. ಈಗ ರುಬ್ಕೊಂಬಂದಿದ್ದೆಲ್ಲ ಒಂದು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ. ಹಾಕ್ಕೊಂಡು ನಾನೀಗ 1 ಬೌಲಷ್ಟು ಗೋಧಿ ಹಿಟ್ಟು ಹಾಕೋತೀನಿ. ಆಮೇಲೆ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಹಾಕೋತೀನಿ ನೋಡಿರಿ. ಮೈದಾ ಹಿಟ್ಟು ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಅದನ್ನು ಗೋಧಿ ಹಿಟ್ಟಾದರೂ ಹಾಕೋಬೋದು ರೀ. ಆಮೇಲೆ ಕಡ್ಲೆಕಾಳು ಯಾವುದು ಮೈದಾ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡೇನಲ್ರಿ, ಅದೇ ಬೌಲಿನ ಒಂದು ಅರ್ಧ ಕಡ್ಲೆಕಾಳು ತೊಗೊಂಡೇನಿ ನೋಡಿರಿ. ಈಗ ಎಣ್ಣೆ ಒಂದು 2 ಸ್ಪೂನಷ್ಟು ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕ್ರಿ. ಫಸ್ಟ್ ಕಡ್ಲೆಕಾಳು ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ಲ ನಾವು, ಅದ್ರೊಳಗೆ ಕಲಿಸ್ಕೋಬೇಕ್ರಿ ಈ ರೀತಿ ಚೆಂದಾಗಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದಬೇಕು ನೋಡಿರಿ. ಯಾಕಂದ್ರೆ ನಾವು ಪೂರಿ ಯಾವಾಗಲೂ ಗಟ್ಟಿಯಾಗಿ ನಾದಿರ್ತೇವಲ್ಲ, ಅದೇ ರೀತಿನ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಮೆದುವಾಗಾದ್ರೆ ನಮಗೆ ಎಣ್ಣೆ ಜಲ್ದಿ ಹೀರ್ತೈತ್ರಿ ಪೂರಿ. ಹಾಗಾಗಿ ಈ ರೀತಿ ಗಟ್ಟಿಯಾಗಿ ನಾದ್ಕೊಂಡು ಒಂದು 10-15 ನಿಮಿಷ ಇದನ್ನು ನೆನೆಸಿಡ್ಬೇಕ್ರಿ. ಯಾಕಂದ್ರೆ ಉಪ್ಪು ಕಡ್ಲೆಕಾಳು ಪೇಸ್ಟ್ ಹಿಟ್ಟೆಲ್ಲ ಅಬ್ಸರ್ವ್ ಮಾಡ್ಬೇಕಲ್ರಿ. ಒಂದು 10-15 ನಿಮಿಷ ಇದನ್ನ ನೆನೆಸಿಡ್ತೇನೆ ನೋಡಿರಿ. ಶಶಿ ಕುಕಿಂಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತಿ, ಅದನ್ನು ಒತ್ತಿರಿ. ನಾ ಮಾಡಿದ ಹೊಸ ಆರೋಗ್ಯಕರವಾದ ವಿಡಿಯೋ ನೀವು ಫಸ್ಟ್ ನೋಡ್ಬೋದು. ಮತ್ತು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ವಿಡಿಯೋ ಹೆಂಗಾದ್ರೂ ಕಮೆಂಟ್ ಮಾಡಿ ಹೇಳ್ರಿ ಹಿಂಗಾಗೈತೆ ಅಂಥೇಳಿ. ಇನ್ನೊಂದು ವಿಡಿಯೋದಾಗ ಅದು ಏನು ಇಂಪ್ರೂವ್ ಮಾಡ್ಕೋತೀನಿ. ಈಗ ಒಂದು 15 ನಿಮಿಷ ನೆನೆಸ್ಕೊಂಡೆ ನೋಡಿರಿ ಹಿಟ್ಟು. ಈಗ ಇದನ್ನು ಪೂರಿ ಉಳ್ಳಿ ನಾವು ಎಷ್ಟು ಸಣ್ಣ ಅಥವಾ ದೊಡ್ಡದು ನೀವು ನೋಡ್ಕೊಂಡು ಮಾಡ್ಕೋಬೋದು ರೀ. ದೊಡ್ಡದು ಅಥವಾ ಸಣ್ಣದು ಯಾವ ರೀತಿ ಆದರೂ ಮಾಡ್ಕೋಬೋದು. ಈಗ ನೋಡಿರಿ, ನಾನು ಈ ರೀತಿ ಉಳ್ಳಿ ಹರ್ಕೊಂಡು ಈ ರೀತಿ ರೌಂಡಾಗಿ ಮಾಡಿ ಇಟ್ಕೋತೀನಿ. ಎಲ್ಲ ಈ ರೀತಿ ಒಮ್ಮಕ್ಲೆ ಮಾಡಿ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂಥೇಳಿ ನಾವು ಪೂರಿ ಬಡ ಮಾಡ್ಕೋಬೋದು ರೀ. ಇದೇ ರೀತಿನೇ ಎಲ್ಲನೂ ಮಾಡಿಟ್ಕೊತೇನೆ ನೋಡಿರಿ. ನಾ ಇದಿಷ್ಟು ಉಳ್ಳಿನೂ ರೆಡಿ ಮಾಡಿ ಇಟ್ಕೊಂಡೆ. ಒಂದು ಬಾಳೆ ಎಲೆ ತೊಗೋತೀನಿ. ನೀವು ಮನೆಯಾಗಿತ್ತಂದ್ರೆ ತೊಗೋಬೋದು, ಇಲ್ಲಾಂದ್ರೆ ಹೋಳಿಗೆ ಮನೆ ಅದು ಇರ್ತೈತಲ್ಲ ಅದ್ರ ಮ್ಯಾಗಾದರೂ ಮಾಡ್ಕೋಬೋದು ರೀ. ಈಗ ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೆ. ಎಣ್ಣೆ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೊತೀನಿ ನೋಡಿರಿ. ನಾವು ಪೂರಿ ಯಾವ ರೀತಿ ಲಟ್ಟಿಸ್ಕೋತೇವಲ್ಲ ಸೇಮ್ ಅದೇ ರೀತಿನ ಲಟ್ಟಿಸ್ಕೋಬೇಕ್ರಿ. ಇದಕ್ಕೆ ಎಣ್ಣೆ ಹಚ್ಚಿ ಅಥವಾ ಹಿಟ್ಟು ಹಚ್ಚಿ ಯಾವುದಾದ್ರೂ ಮಾಡ್ಕೋಬೋದು ರೀ. ನಾ ಈಗ ಫಸ್ಟ್ ಎಣ್ಣೆ ಹಚ್ಚಿ ತೋರ್ಸಾತೀನಿ ನಿಮಗೆ. ನೋಡಿರಿ, ಎಣ್ಣೆ ಹಚ್ಚಿ ಮಾಡಿದ್ದೆ. ಈಗ ಮತ್ತೆ ನೆಕ್ಸ್ಟ್ ಒಂದು ಹಿಟ್ಟು ಹಚ್ಚಿ ಮಾಡ್ತೀನಿ ನೋಡಿರಿ. ನಾ ಇದಕ್ಕೆ ಮೈದಾ ಹಿಟ್ಟು ಹಚ್ಚಾತೀನಿ. ನೀವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದಾದ್ರೂ ಹಚ್ಕೋಬೋದು ರೀ. ಈಗ ನಾ ಮಾಡತ್ತಿದ್ದು ವಿಡಿಯೋ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ಮತ್ತು ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿರಿ. ಅಂದ್ರೆ ನಮ್ಮ ವಿಡಿಯೋ ಎಲ್ಲೆಲ್ಲಿ ಹೋಗ್ಯಾವ, ಯಾವ್ಯಾವ್ದ್ರಾಗ ಬರ್ತಾವೆ ಅನ್ನೋದು ನಮಗೂ ಗೊತ್ತಾಕೈತಿ. ಈಗ ನೋಡಿರಿ, ಇದೇ ರೀತಿನ ಒಂದು 4 ಪೂರಿ ಮಾಡ್ಕೊಂಡು ಬಡ ಎಣ್ಣೆ ಕಾಸ್ಕೊಂಡು ಕರ್ಕೊಂಬಿಡೋಣ್ರಿ. ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಪೂರ್ತಿ ಚಲೋ ಹೊತ್ತಂಗೆ ಕಾದೈತೆ ನೋಡಿರಿ. ಈಗ ಪೂರಿ ಹಾಕ್ತಿರ್ತೇವಲ್ಲ, ಪೂರ ಹೈ ಒಳಗೆ ಕಾಸ್ಕೊಂಡು ಈಗ ಪೂರಿ ಹಾಕೋಬೇಕಾರೆ ಮೀಡಿಯಮ್ ಒಳಗೆ ಇಟ್ಕೊಂಡು ಕರ್ಕೋಬೇಕ್ರಿ. ಈ ರೀತಿ ಬಿಸಿ ಎಣ್ಣೆ ಮ್ಯಾಲೆ ಹಾಕಿದ್ರೆ ಚಲೋ ಇನ್ನೂ ಉಬ್ಬಿ ಬರ್ತಾವೆ ನೋಡಿರಿ. ಎಷ್ಟು ಚಲೋ ಕಲರ್ನು ಎಷ್ಟು ಚಲೋ ಬಂದಾವೆ, ಮತ್ತು ಪೂರಿನೂ ಎಷ್ಟು ಉಬ್ಬಿ ಬರ್ತಾವೆ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ಇವು ಪೂರಿ. ಅಷ್ಟು ರುಚಿಯಾಗಿದ್ದು ನೋಡಿರಿ. ಕಡ್ಲೆಕಾಳು ಹಾಕಿ ಮಾಡಿರ್ತೀವಲ್ರಿ, ಸ್ವಲ್ಪ ಖಾರನೂ ಹಾಕ್ಯವಲ್ಲ, ಖಾರ ಆಗಿ ಕಡ್ಲೆಕಾಳು ಫ್ಲೇವರ್ ಅದಿಷ್ಟು ಬಾಯೊಳಗೆ ತಿಂತಾಯಿದ್ರೆ ಅಷ್ಟು ರುಚಿಯಾಗಿರ್ತೈತಿ ನೋಡಿರಿ. ಎಲ್ಲ ಪೂರಿನೂ ಇದೇ ರೀತಿನ ಉಬ್ಬಿ ಬರ್ತಾವೆ. ನೀವು ಒಂದ್ಸತಿ ಮನೆಯೊಳಗೆ ಮಾಡಿರಿ. ಈಗ ನೋಡಿದ ಕೂಡಲೇ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ. ನಾನು ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಇದಕ್ಕೆಲ್ಲದಕ್ಕೂ ರೆಸಿಪಿ ಹೊಸ ರೆಸಿಪಿ ಅದಾವೆ. ಹೋಗಿ ಒಮ್ಮೆ ಚೆಕ್ ಮಾಡ್ಕೊರಿ. ಈಗ ನೋಡಿರಿ, 4 ಪೂರಿ ಮಾಡ್ಕೊಂಬಂದಿದ್ದಲ್ರಿ ನಾನು. 4 ಪೂರಿನೂ ಇದೇ ರೀತಿನ ಉಬ್ಬಿ ಬಂದವು ನೋಡಿರಿ. ಎಷ್ಟು ಮಸ್ತಾಗ್ಯಾವಲ್ಲ. ಇಷ್ಟು ಪೂರಿ ಮಾಡ್ಕೊಂಬರೋ ಮಟನೂ ಪೂರಿಗಳು ಇದೇ ರೀತಿನ ಉಬ್ಬಿದ್ದೀವಿ ನೋಡಿರಿ. ಒಂದು ಸ್ವಲ್ಪ ಮೆತ್ತಗಾಗಿಲ್ಲ.
ನೋಡಿರಿ ಎಲ್ಲ ಪೂರಿನೂ ಇದೇ ರೀತಿನ ಉಬ್ಬಿ ಬರ್ತಾವೆ. ನಿಮಗೆ ನಿಮ್ಮ ಮನೆಯೊಳಗೆ ಯಾವ್ಯಾವ ರೀತಿ ಪೂರಿ ಮಾಡ್ತೀರಿ ಮತ್ತು ಯಾವ ರೀತಿ ಹೊಸ ರೆಸಿಪಿ ಟ್ರೈ ಮಾಡ್ತೀರಿ, ನಂದು ಯಾವ್ದು ಹೊಸ ರೆಸಿಪಿ ಟ್ರೈ ಮಾಡಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನಾ ಈಗ ಎಲ್ಲ ಪೂರಿನೂ ಕರ್ಕೊಂಬಂದೆ ನೋಡಿರಿ. ಒಂದು ಪೂರಿ ಕರಿಯೋದ್ರಿಂದ ಹಿಡಿದು ಲಾಸ್ಟೇ ಪೂರಿ ಕರಿಯೋ ಮಟನೂ ಎಲ್ಲ ಪೂರಿನೂ ಇದೇ ರೀತಿನ ಉಬ್ಬಿದಾವೆ. ತಕ್ಷಣಕ್ಕೆ ಪೂರಿ ಹೊರಗೆ ತೆಗೆದು ಕೂಡ ಮೆತ್ತಗಾಗೋದಿಲ್ಲ, ಮತ್ತು ನೀವು ಸಂಜೆ ಮಟ ಇಟ್ಟರು ಹಿಂಗೆ ಇರ್ತಾವೆ ನೋಡಿರಿ. ಅಷ್ಟು ಖಡಕ್ಕಾಗಿ ಅಷ್ಟು ಒಳಗೆಲ್ಲ ಸಾಫ್ಟಾಗಿದ್ವು. ಈಗ ನೋಡಿರಿ ನಮ್ಮ ಮನೆಯೊಳಗೆ ಒಂದು ಬಾಳೆ ಎಲೆ ಇತ್ತು. ಬಾಳೆ ಎಲೆ ಊಟನ ಅಷ್ಟು ರುಚಿಯಾಗಿರ್ತೈತಿ. ಈಗ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ನಾನು ಇದಕ್ಕೆ ಪೂರಿಗೆ ಅಂಥೇಳಿ. ನೋಡಿರಿ ಒಳಗೆಲ್ಲ ಎಷ್ಟು ಸಾಫ್ಟ್ ಆಗೈತಿ, ಮ್ಯಾಗೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬಂದೈತೆ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಆದರೂ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೊರಿ. ಅಂದ್ರೆ ನಿಮಗೆ ಇದು ಕಡ್ಲೆಕಾಳು ಮೆತ್ತಗೆ, ಗೋಧಿ ಹಿಟ್ಟು ಮೆತ್ತಗೆ ಅಂದ್ಬಿಟ್ರೆ ಸ್ವಲ್ಪ ಎಣ್ಣೆ ಹಿಡಿಯೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಒಂದು 2 ಸ್ಪೂನ್ ಆದರೂ ಮೈದಾ ಹಿಟ್ಟು ಹಾಕ್ಕೊರಿ. ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲಲ್ಲ ಎಷ್ಟು ರುಚಿಯಾಗ್ಯಾವೋ, ಮತ್ತು ಅಷ್ಟು ಕಲರ್ಫುಲ್ ಆಗದಾವೆ ನೋಡಿರಿ. ಇಂಥ ಇದ್ರೆ ಕೈ ಕೆಳಗೆ ಇಳ್ಸಕ್ಕೆ ಮನಸ್ಸು ಬರೋಂಗಿಲ್ಲ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.